ನಮಸ್ಕಾರ ಅಂಡ್ ವೆರಿ ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ ಇವತ್ತಿನ ಸಮಾಚಾರದಲ್ಲಿ ನಾವು 3 ಇಂಪಾರ್ಟೆಂಟ್ ಸುದ್ದಿ ನೋಡೋಣ. ನಂಬರ್ 1, ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರು ಇಡಿಯಟ್ ಅಂತ ಪದ ಬಳಸ್ಬಿಟ್ಟಿದ್ದಾರೆ. ಬಿಡ್ತಾರಾ ಬಿಜೆಪಿ ಅವರು? ದೊಡ್ಡ ಹೈಡ್ರಾಮಾನೇ ಆಗೋಗಿದೆ. ಎರಡನೇದು, ಈ ಸಂಪುಟ ವಿಸ್ತರಣೆ ಅನ್ನೋದು ಮಿನಿಸ್ಟರ್ಗಳನ್ನ ನಾವು ಹೊಸದಾಗಿ ನೋಡೋದು ಒಂಥರ ಗಜಪ್ರಸವದ ತರ ಆಗ್ತಾ ಇದೆ, ಮುಗಿಯದ ಮದುವೆ ಅನ್ನಿಸ್ಕೊಳ್ತಾ ಇದೆ. ಮೂರನೇದು ತುಂಬಾ ಇಂಪಾರ್ಟೆಂಟ್ ರೀ, ಕಾವೇರಿ ವಿಚಾರದಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ, ರಕ್ತ ಬರ್ಸೋ ಪರಿಸ್ಥಿತಿ ಇದೆ. ಬರ, ಮಳೆ ಇಲ್ಲ, ಕುಡಿಯೋಕೆ ನೀರು ಶಾರ್ಟೇಜ್ ಅಂತ ಇದ್ದಾರೆ. ನೀವೇನಾರು ಮಾಡ್ಕೊಳ್ಳಿ, ನಮ್ಮ ಪಾಲಿನ ನಮಗೆ ನೀರು ಬಿಡಲೇಬೇಕು ನೀವು ಅಂದ್ಕೊಂಡು ತಮಿಳ್ನಾಡು ಪಟ್ಟು ಹಿಡಿದಿದೆ. ಈಗೇನೋ ಬಂದ್ ಮಾಡ್ತಾರಂತೆ. ಸೊ ಇದೆಲ್ಲವನ್ನ ಕಂಪ್ಲೀಟ್ ಆಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ವಿಚಾರವನ್ನ ನಿಮ್ಮ ಗಮನಕ್ಕೆ ಬಹಳ ಸುಲಭವಾಗಿ ಅರ್ಥ ಮಾಡಿಸೋ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ನಾನು ವಿದ್ಯಾ ಮಲ್ನಾಡ್. ಸೊ ಆರಂಭ ಮಾಡೋಣ. ಸಂಪುಟ ವಿಸ್ತರಣೆ ಇದೆಯಲ್ಲ, ಇದಕ್ಕೆ ಒಂದಲ್ಲ ಒಂದು ಸಮಸ್ಯೆ ಬರ್ತಲೇ ಇದೆ. ಯಾಕೋ ಏನಪ್ಪ, ಈ ಸಂಪುಟ ವಿಸ್ತರಣೆ ಮಾಡೋಣ ಅಂತ ಡಿ.ಕೆ. ಶಿವಕುಮಾರ್ 3 ದಿನಕ್ಕೊಂದ್ಸಲ ಡೆಲ್ಲಿಗೆ ಹೋಗ್ತಾರೆ ಬರ್ತಾರೆ. ಮೊನ್ನೆ ತನಕ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಅಂತ ಮೀಟಿಂಗ್ ಪೋಸ್ಟ್ಪೋನ್ ಆಯ್ತು, ನಿಮ್ಮೆಲ್ರಿಗೂ ಗೊತ್ತೇ ಇತ್ತು. ಬಟ್ ಈಗೇನಪ್ಪ ಅಂದ್ರೆ ಸಂಸತ್ನಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ಇದರಿಂದ ವಿಳಂಬ ಆಗ್ತಾ ಇದೆ. ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಸಂಜೆ ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಉಳಿದಂತಹ ರಾಜಕೀಯದ ಲೀಡರ್ಸ್ಗಳು ಮೀಟಿಂಗ್ ಮಾಡಬೇಕಿತ್ತು ಸೇರ್ಕೊಂಡು. ಬಟ್ ಅಷ್ಟರಲ್ಲಿ ಲೋಕಸಭೆಯಲ್ಲಿ ರಾಹುಲ್ ಮಾತಿಂದ ರಾದ್ಧಾಂತ ಆಗೋಯ್ತು. ಆರಂಭದಲ್ಲಿ ಹೇಳಿದ್ನಲ್ಲ, ಇಡಿಯಟ್ ಅಂತ ಪದ ಬಳಸ್ಬಿಟ್ರು. ಸೊ ಸಂಜೆ 6 ಗಂಟೆಗೆ ರಾಹುಲ್ ಪ್ರೆಸ್ ಮೀಟ್ ಅನ್ನ ಇಟ್ಕೊಂಡಿದ್ದಾರೆ. ಇದಕ್ಕೂ ನಮ್ಮ ರಾಜ್ಯದ ಕ್ಯಾಬಿನೆಟ್ ವಿಸ್ತರಣೆಗೂ ಲಿಂಕ್ ಇಲ್ಲ. ಬಟ್ ನಮ್ಮ ಲೀಡರ್ ಜೊತೆಗಿನ ರಾಹುಲ್ ಮೀಟಿಂಗ್ ಮತ್ತೆ ಪೋಸ್ಟ್ಪೋನ್ ಆಯ್ತು. ಸೊ ಇವತ್ತು ಕೂಡ ಸಚಿವ ಸಂಪುಟ ಲಿಸ್ಟ್ ಏನಿದೆ ಅದು ಫೈನಲ್ ಆಗುತ್ತೆ ಅಂದ್ಕೊಂಡಿದ್ವಲ್ಲ, ಅದು ಆಗ್ತಾ ಇಲ್ಲ. ಹಾಗಾಗಿ ಮತ್ತೆ ಒಂದಿನ ಲೇಟ್ ಆಗ್ತಾ ಇದೆ. ನಾಳೆ ಮಧ್ಯಾಹ್ನ ರಾಜ್ಯಪಾಲರು ಮಧ್ಯಪ್ರದೇಶಕ್ಕೆ ಹೋಗಿದ್ರಲ್ಲ, ವಾಪಸ್ ಬರ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಕೈಯಲ್ಲಿರುವಂತಹ ಪಟ್ಟಿಗೆ ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿ ಓಕೆ ತಗೊಳ್ರಿ ಅಂತ ಸೈನ್ ಹಾಕ್ಬಿಟ್ರೆ, ನಾಳೆ ಸಂಜೆನೆ ಲೋಕಭವನದಲ್ಲಿ ಹೊಸ ಮಂತ್ರಿಗಳ ಪ್ರಮಾಣ ವಚನ ಇರುತ್ತೆ. ಇನ್ ಕೇಸ್ ಲೇಟ್ ಆಯ್ತು ಅನ್ಕೊಳ್ಳಿ, ಮತ್ತೆ ಶುಕ್ರವಾರಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಯಾವುದಕ್ಕೂ ಇರಲಿ ಅಂತ ಲೋಕಭವನ 2 ದಿನಗಳಿಗೂ ತಯಾರಿಯನ್ನ ಮಾಡ್ಕೊಂಡಿದೆ. ಸೊ ಇದಿಷ್ಟು ಕ್ಯಾಬಿನೆಟ್ ವಿಸ್ತರಣೆ ಮಾಡಬೇಕು ಅಂತೇನು ದಿನ ಎಳಿತಾ ಇದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ 3 ದಿನಕ್ಕೊಂದ್ಸಲ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ, ವಾಪಸ್ ಬರ್ತಾ ಇದ್ದಾರೆ. ಒಂದಲ್ಲ ಒಂದು ಕಾರಣಗಳು ಬರ್ತಾ ಇದೆ. ಆರಂಭದಲ್ಲಿ ಏನಾಯ್ತು, ಮೀಟಿಂಗ್ ಕುತ್ಕೊಂಡ್ರು ಎಲ್ಲರೂ ಕೂಡ, ಹೈಕಮಾಂಡ್ ಅವರು ಮತ್ತು ರಾಜ್ಯದವರು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಎಮರ್ಜೆನ್ಸಿ ಕಾಲ್ ಬರುತ್ತೆ, ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಮೀಟಿಂಗ್ ಸ್ಟಾಪ್ ಆಯ್ತು. 2ನೇ ದಿನಕ್ಕೆ ಇನ್ನೊಂದ್ಸಲ ಹೋದ್ರು ಮೀಟಿಂಗ್ಗೆ ಅಂತ. ಸಿಜೆಪಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಆಗ್ತಾ ಇತ್ತು. ರಾಹುಲ್ ಗಾಂಧಿ ಹೋಗಿ ಮೀಟಿಂಗ್ ಅಲ್ಲ ಅಂದ್ರೆ ಆ ಸಿಜೆಪಿ ಪ್ರೊಟೆಸ್ಟಿಗೆ ಹೋಗ್ತಾರೆ. ಸೊ ಅಗೇನ್ ಇದು ಪೋಸ್ಟ್ಪೋನ್ ಆಯ್ತು. ಇನ್ನೇನು ಇವತ್ತು ಫೈನಲ್ ಆಗ್ಬಿಡುತ್ತೆ. ನಾಳೆ ಬಂದು ಇಂತಹ ಹೆಸರಿನವನಾದ ನಾನು ಅಂತ ಮಂತ್ರಿ ಪದವಿಯನ್ನ ಅಥವಾ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕಿತ್ತು. ಅಗೇನ್ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಮಾತಾಡಿರೋ ಒಂದು ಪದ ರಾದ್ಧಾಂತ ಎಬ್ಬರಿಸುತ್ತೆ ಸಂಸತ್ನಲ್ಲಿ, ಅಂದ್ರೆ ಲೋಕಸಭೆಯಲ್ಲಿ. ಅದಾಗ್ತಾ ಇದ್ದಂತೆ, ನೀವು ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಡಲ್ವಾ, ಹೊರಗಡೆ ಹೋಗಿ ಮೀಡಿಯಾದವ್ರ ಹತ್ರ ಮಾತಾಡ್ತೀನಿ ರೀ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಇವತ್ತು ಕೂಡ ಡಿ.ಕೆ. ಶಿವಕುಮಾರ್ ಅವ್ರ ಕೈಗೆ ರಾಹುಲ್ ಗಾಂಧಿ ಅವ್ರು ಸಿಗಲ್ಲ. ನಾವು ಕೂಡ ಶಿಕ್ಷಣ ಮಂತ್ರಿಗಳು ಯಾರಾಗ್ತಾರೆ, ಯಾವಾಗ ಸಿಗ್ತಾರೆ, ಕೃಷಿ ಮಂತ್ರಿಗಳು ಯಾರು, ಹಿಂಗೆ ಮಂತ್ರಿಗಳು ಎಲ್ಲಿ ಅಂತ ನಾವು ಹುಡ್ಕೊಂಡೇ ಕೂತ್ಕೋಬೇಕಾಗತ್ತೆ. ಡಿ.ಕೆ. ಶಿವಕುಮಾರ್ ಅವರ ಟೀಮ್ ಹೆಂಗಿರುತ್ತೆ ಅನ್ನೋ ಕುತೂಹಲ ಅಂತೂ ನಮಗೂ ಇದೆ, ವಿರೋಧ ಪಕ್ಷದವ್ರಿಗೂ ಇದೆ. ನೋಡೋಣ ಎಲ್ಲಿಗೆ ಹೋಗಿ ನಿಂತ್ಕೊಳ್ತಿ ವಿಚಾರ ಅಂತ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡಲಿಕ್ಕೆ ಮತ್ತು ವಿಶ್ಲೇಷಣೆಯನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ಜಯಸಿಂಹ ಹಿರಿಯ ಪತ್ರಕರ್ತರು ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ಇದೊಂಥರ ಗಜಪ್ರಸವ ಆಗ್ತಾ ಇದೆಯಲ್ಲ ಸರ್, ಮುಗಿಯದ ಮದುವೆ ಅನ್ನಿಸ್ಕೊಳ್ತಾ ಇದೆ, ಇವತ್ತು ನಾಳೆ ಅಂತ. ಹೌದು ಮೇಡಮ್, ಇದು ಭಾಳ ಕಷ್ಟಕರವಾದ ಒಂದು ವಿಚಾರ. ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಮಾಡೋದು ಮುಖ್ಯಮಂತ್ರಿ ಕೈಲಿದ್ರೂ ಹೈಕಮಾಂಡ್ ನಿರ್ಧಾರಗಳಿಂದನೇ ಇದು ಕರ್ನಾಟಕ ರಾಜ್ಯ ಇವೆಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿದೆ. ಇಲ್ಲಿ 224 ಜನ MLAಗಳಿದ್ದಾರೆ, 135 ಜನ ಕಾಂಗ್ರೆಸ್ಸಲ್ಲಿದ್ದಾರೆ. 135 ಜನದಲ್ಲಿ 33% ಅಂದರೆ 33 ಜನ ಮಿನಿಸ್ಟರ್ ಆಗಬೇಕಾಯಿತು. ಆದರೆ 15 ಜನ ಮಾತ್ರ ಆಗಿದ್ದಾರೆ. ಇನ್ನು 20 ಜನಕ್ಕೆ ತಗೊಳ್ಳೋದಕ್ಕೆ ಭಾಳ ಸಾಹಸ ಪಡ್ತಾ ಇದ್ದಾರೆ. ಜಾತಿವಾರ ಲೆಕ್ಕಾಚಾರಗಳು ಮತ್ತು ಜಿಲ್ಲಾವಾರ ಲೆಕ್ಕಾಚಾರಗಳು ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರು, ಡಿ.ಕೆ. ಶಿವಕುಮಾರ್ ಬೆಂಬಲಿಗರು, ಖರ್ಗೆ ಅವರ ಬೆಂಬಲಿಗರು, ಈ ಪಟ್ಟಿಗಳಿಂದ ಭಾಳ ವಿಳಂಬ ಆಗ್ತಾ ಇದೆ. ಇದಕ್ಕೆ ರಾಜ್ಯಕ್ಕೆ ಆದಂಥ ಭಾಳ ನಷ್ಟ ಅಂತ ಕಾಣ್ತಾ ಇದೆ. ಈಗಾಗಲೇ ಸರ್ಕಾರದಲ್ಲಿ 1.5 ವರ್ಷ ಮಾತ್ರ ಬಾಕಿ ಇರೋದ್ರಿಂದ ಉಳಿದ ಸಮಯ ಭಾಳ ಕಮ್ಮಿ. ಮತ್ತು ಮಿನಿಸ್ಟರ್ ಹೊಸದಾಗಾದ್ರೂ ಅವರು ಅಧ್ಯಯನ ಮಾಡೋದಕ್ಕೆ ಕೆಲವೊಂದು 2 ತಿಂಗಳು ತಗೊಳ್ತಾರೆ. ಅಲ್ಲಿನ ಪರ್ಸನಲ್ ಸೆಕ್ರೆಟರಿ, PA ಎಲ್ಲ ಅಡ್ಮಿನಿಸ್ಟ್ರೇಟರ್ ಪರ್ಫಾರ್ಮರ್ ಆಗೋಕ್ಕೆ 2 ತಿಂಗಳು ತಗೊಳುತ್ತೆ. ಈಗಾಗಲೇ ಭಾಳ ಲೇಟ್ ಆಗಿದೆ. ಜನಸಾಮಾನ್ಯರು ಓಟ್ ಹಾಕುವಾಗ ಜನರ ಮತಗಳಿಂದ ಮುಖ್ಯಮಂತ್ರಿಗಳಾಗ್ತಾರೆ, ಅಧಿಕಾರಕ್ಕೆ ಬರ್ತಾರೆ. ತದನಂತರ ಹೈಕಮಾಂಡ್ನವರು ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಕ್ಯಾಬಿನೆಟ್ ಆಗಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ. ಇದು ಪ್ರಜಾಪ್ರಭುತ್ವದ ದೊಡ್ಡ ವ್ಯಂಗ್ಯ ಅಂತ ಹೇಳ್ಬೋದು.
ಸರ್, ಈಗ ತನ್ನ ಕ್ಯಾಬಿನೆಟ್ ಅಥವಾ ಟೀಮ್ ಹೆಂಗಿರ್ಬೇಕು, ಸಂಪೂರ್ಣ ಅಧಿಕಾರ ಸಿಎಂಗಿರುತ್ತೆ. ಹೌದು, ಇವ್ರದ್ದು ಹೈಕಮಾಂಡ್ ಪಾರ್ಟಿ ಹೋಗ್ಬೇಕು, ಮಾತಾಡಿಸ್ಕೋಬೇಕು, ಅಲ್ಲಿ ಯಾರ್ಯಾರು ಹೇಳ್ತಾರೆ ಸ್ವಲ್ಪ ಕರೆಕ್ಷನ್ಸ್ ಮಾಡ್ಕೋಬೇಕು, ಬರಬೇಕು, ನಿಜ. ಬಟ್ ಹಿಂಗ್ ಹೋಗಿ ಡೆಲ್ಲಿಲಿ ಕೂತ್ಕೊಳ್ಳೋದು ಒಂಥರ ನೋಡಕ್ಕೂ ಚೆನ್ನಾಗಿ ಕಾಣಲ್ಲ ಅಲ್ವಾ ಸರ್ ಇದು? ಆಮೇಲೆ ಇನ್ನೊಂದು, ಕೆಲವ್ರು ಏನಂತ ವಿಶ್ಲೇಷಣೆ ಮಾಡ್ತಾರೆ, ರೀ ಅವ್ರು ಬಂದು 1.5 ತಿಂಗಳಾಗಿದೆ ಅಷ್ಟೇ, ಸ್ವಲ್ಪ ಟೈಮ್ ಕೊಡಿ, ಬ್ರೀತಿಂಗ್ ಸ್ಪೇಸ್ ಕೊಡಿ, ಇದೇನು ತುಂಬಾ ಟೈಮ್ ಆಗಿಲ್ಲ ಅಂತಾರೆ. ಬಟ್ ಎಲೆಕ್ಷನ್ಗೆ ಉಳ್ಕೊಂಡಿರೋದು 1.5 ವರ್ಷ ಅಲ್ವಾ ಸರ್? ಇವ್ರಿಗೆ ಸಮಯ ಇರೋದು 1.5 ವರ್ಷ ಅಲ್ವಾ ಸರ್? ಈ ತಡನೇ ಅಲ್ವಾ ಸರ್? ಭಾಳ ತಡ ಮೇಡಮ್. ಈಗ ಯಾವಾಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಿದ್ರು ವಿಜಯನ್ ಗೌರ್ಮೆಂಟ್ ತಮಿಳುನಾಡಲ್ಲಿ ಅಂತೆ ಸಂಪೂರ್ಣ ಸಚಿವ ಸಂಪುಟ ತೀರ್ಮಾನಕ್ಕೆ ಬಂದು ಅಧಿಕಾರ ಸ್ವೀಕಾರ ಮಾಡಿದ್ರು. ಮತ್ತು ಬೇರೆ ಬೇರೆ ರಾಜ್ಯಗಳು ಅದೇ ತೀರ ಆಗುತ್ತೆ. ಇಲ್ಲಿ ಕರ್ನಾಟಕ ರಾಜ್ಯ 7 ಕೋಟಿ ಜನಸಂಖ್ಯೆ ಇರುವಂಥ ಪ್ರದೇಶ ಇದು. ಇಲ್ಲಿ ಜಿಲ್ಲಾವಾರು ಪ್ರಾಂತ್ಯವಾರುಗಳಲ್ಲಿ ಮಂತ್ರಿಗಳು ಇಲ್ಲ ಅಂದರೆ ಹಿರಿಯ ಅಧಿಕಾರಿಗಳು ಯಾವುದೇ ತೀರ್ಮಾನಗಳು ತಗೊಳ್ಳಲ್ಲ. ಕರ್ನಾಟಕ ಆಡಳಿತಕ್ಕೆ ಇದು ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಅಧಿಕಾರ ಮುಖ್ಯಮಂತ್ರಿ ಕೈಲಿ ಇರಬೇಕು. ರಾಮಕೃಷ್ಣ ಹೆಗಡೆ ಅವರು ಹಿಂದೆ 1983ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕದ ಆಡಳಿತ ಕರ್ನಾಟಕಕ್ಕೆ ಸೀಮಿತವಾಗಿರಬೇಕು, ಕರ್ನಾಟಕದ ತೀರ್ಮಾನ ಮಾಡಬೇಕು ಅಂತ ಒಂದು ಇದಿತ್ತು, ಘೋಷಣೆ ಆಗಿತ್ತು. ಅವಾಗ ಅದೇ ರೀತಿ ನಡೆದಿತ್ತು. ಅದೇ ರೀತಿ SM ಕೃಷ್ಣ ಕಾಲದಲ್ಲೂ ಭಾಳ ಚೆನ್ನಾಗಿ ಇದು ವೀರೇಂದ್ರ ಪಾಟೀಲ್ ಅವರು, SM ಕೃಷ್ಣ ಅವರು ಇವರೆಲ್ಲ ಒಂದು ಕ್ಯಾಬಿನೆಟನ್ನು ಭಾಳ ಸಂಪೂರ್ಣವಾಗಿ ಒಂದೇ ಸತಿ ತೀರ್ಮಾನಕ್ಕೆ ಬಂದು ಪ್ರಮಾಣಾತ್ಮಕ ಸ್ವೀಕಾರ ಸಮಾರಂಭಗಳನ್ನು ಏರ್ಪಡಿಸಿ ಅಧಿಕಾರ ಹಂಚಿಕೆ ಏನು ಮಾಡ್ತಾಯಿದ್ರು. ಇದು 1.5 ತಿಂಗಳು ಕೊಟ್ಟಿರೋದು DK ಶಿವಕುಮಾರ್ ಅವರ ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು. ಪದೇ ಪದೇ ಮುಖ್ಯಮಂತ್ರಿಗಳು ದೆಹಲಿ ಯಾತ್ರೆ ಮಾಡೋದ್ರಿಂದ ಇಲ್ಲಿ ಕರ್ನಾಟಕ ಆಡಳಿತಕ್ಕೆ ಭಾಳ ಹೊಡೆತ ಬೀಳುತ್ತೆ. ಮತ್ತು ಡೆಲ್ಲಿಯವರೇ ಎಲ್ಲ ತೀರ್ಮಾನ ಮಾಡೋದ್ರಿಂದ ಕರ್ನಾಟಕ ಜನತೆಗೂ ಒಂಥರ ಇದು ಅವಮಾನ ಅಂತ ಹೇಳ್ಬೋದು. ಅಲ್ಲ ಸರ್, ಈಗ ಒಂದು ಲಿಸ್ಟ್ ರೆಡಿ ಮಾಡ್ಕೊಂಡಿರ್ತಾರೆ. ಇವ್ರ ಕಡೆ ಒಂದಿಷ್ಟು ಜನ, ಹೈಕಮಾಂಡ್ ರೆಫರ್ ಮಾಡಿದ್ದು ಒಂದಿಷ್ಟು ಜನ, ಅಧ್ಯಕ್ಷರ ಕಡೆಯಿಂದ ಒಂದಿಷ್ಟು ಜನ, ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಒಂದಿಷ್ಟು ಜನ ಅಂತ. ಬಟ್ ಲಿಸ್ಟ್ ರೆಡಿ ಆಗಿದೆ, ಹೋಗಪ್ಪ ರೆಡಿ ಮಾಡ್ಕೊಳ್ಳಿ ಅಂತ ಈಗ ಒಂದು ಸೈನ್ ಹಾಕೋದು ಅಥವಾ ಓಕೆ ಅಂತ ಹೇಳೋದು ಎಷ್ಟೊತ್ತಿನ ಕೆಲಸ? ಯಾಕೆ ಇಷ್ಟೊಂದು ಸತಾಯಿಸ್ತಾರಲ್ಲ? ಹೌದು ಮೇಡಮ್, ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ವಿಚಾರಗಳಲ್ಲಿ ಭಾಳ ಬ್ಯುಸಿಯಾಗಿರ್ತಾರೆ. ಕರ್ನಾಟಕ ಚುನಾವಣೆ ಗೆಲ್ಲೋದಕ್ಕೆ ಮಾತ್ರ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊತಾರೆ. ಕಾಂಗ್ರೆಸ್ನವ್ರಿಗೆ ಸರ್ಕಾರ ಕನ್ನಡದಲ್ಲಿ ಇರಬೇಕು ಅಂತ ಆಸೆ ಇರುತ್ತೆ. ಅದೇ ಸಂಪೂರ್ಣ ಅಧಿಕಾರ ಇವ್ರಿಗೆ ಯಾರಿಗೂ ಕೊಟ್ಟಿರಲ್ಲ. ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಆಗಿ ಈಗ 1.5 ತಿಂಗಳಾಗಿದೆ ಅಷ್ಟೇ. ಅವರು ತಮ್ಮ ಎಲ್ಲಿ ರಾಜಕೀಯ ಹಿಡಿತ ತಪ್ಪು ಹೋಗುತ್ತೆ ಅನ್ನೋದಕ್ಕೋಸ್ಕರ ಅವರು ಪ್ರಭಾವವಾದಂಥ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಮತ್ತು DK ಶಿವಕುಮಾರ್ ಅವರ ಸಂಪುಟಕ್ಕೆ ಹೊಸಬ್ರನ್ನ ಸೇರ್ಪಡೆ ಮಾಡಿಕೊಂಡ್ರೆ ಅವ್ರ ಆಡಳಿತಕ್ಕೆ ಸುಗಮವಾಗುತ್ತೆ ಅಂತ ಇವರ ಒಂದು ಪಟ್ಟು ಹಿಡಿದಿದ್ದಾರೆ. ಮತ್ತು ಜಾತಿವಾರು, ಪ್ರಾಂತ್ಯವಾರು, ಜಿಲ್ಲಾವಾರುಗಳನ್ನು ಪರಿಗಣಿಸೋದು ಲೆಕ್ಕಾಚಾರಗಳನ್ನು ಕರೆಕ್ಟಾಗಿದ್ರೂ ಹೈಕಮಾಂಡ್ನವ್ರಿಗೆ ಇದು ನ್ಯಾಷನಲ್ ಇಶ್ಯೂ ಆಗಿರೋದ್ರಿಂದ, ಕರ್ನಾಟಕದ ಇಶ್ಯೂ ಅದೇ ರಾಷ್ಟ್ರೀಯ ರಾಜಕಾರಣದಲ್ಲಿ ಅವ್ರು ಬ್ಯುಸಿಯಾಗಿರೋದ್ರಿಂದ ಕರ್ನಾಟಕದಲ್ಲಿ ಯಾರು ಮಂತ್ರಿ ಆಗಬೇಕು, ಯಾರು ಮಂತ್ರಿ ಇಲ್ಲ ಅವ್ರಿಗೆಲ್ಲ ಹೆಸರು ಗೊತ್ತಿರಲ್ಲ. ಇವ್ರು ಯಾರು ಹೇಳ್ತಾರೋ ಅವ್ರಿಗೆ ಗೊತ್ತಿರ್ತಾರೆ. ರಾಷ್ಟ್ರೀಯ ರಾಜಕಾರಣಿಗಳಿಗೆ ಕರ್ನಾಟಕದ ಒಂದು ಮೂಲೆ ರಾಯಚೂರು, ಬಿಜಾಪುರ, ಬಳ್ಳಾರಿ ಅಥವಾ ಬೆಂಗಳೂರಿನಲ್ಲಿರುವಂಥ MLAಗಳು, ಮಂತ್ರಿಗಳು ಪರಿಚಯ ಇರಲ್ಲ. ಅವ್ರಿಗೇನಾದ್ರು KPCC ಅಧ್ಯಕ್ಷರು ಪರಿಚಯ ಇರ್ತಾರೆ, ಮುಖ್ಯಮಂತ್ರಿಗಳು ಪರಿಚಯ ಇರ್ತಾರೆ ಅಷ್ಟೇ. ಬೇರೆ ಮಂತ್ರಿಗಳು ಯಾರಾಗಬೇಕು ಅನ್ನೋದನ್ನ ಇವರೇ ಹೇಳಿರ್ತಾರೆ. ಇವರು ಯಾವುದು ಹೇಳಿರ್ತಾರೋ ಅದನ್ನೇ ಅಂತಿಮ ಮಾಡ್ತಾರೆ. ಇವರು ಅದನ್ನು ಹೈಕಮಾಂಡ್ ಮೇಲೆ ದೂರ್ತಾ ಇರ್ತಾರೆ ಅಂತಲೂ ಇದನ್ನು ಹೇಳ್ಬೋದು. ಸರ್, ಇವ್ರ ಕ್ಯಾಬಿನೆಟ್ಗೆ ಇವ್ರಿಗೆ ಇಷ್ಟ ಬಂದವ್ರನ್ನ ಸೇರಿಸ್ಕೊಳ್ಳಿ, ಅದಲ್ಲ ನಮ್ಮ ಪ್ರಶ್ನೆ. ಬಟ್ ಕ್ಯಾಬಿನೆಟ್ ಇವ್ರ ಪಕ್ಷದಲ್ಲ ಅಲ್ವಾ ಸರ್? ರಾಜ್ಯದ ವಿಚಾರ. ಬರ ಇದೆ, ಜಿಲ್ಲೆಗಳಿಗೆ ಪ್ರವಾಸ ಮಾಡಿಲ್ಲ, ಬರದ ತಾಲೂಕುಗಳು ಅಂತ ಘೋಷಣೆ ಮಾಡಿಲ್ಲ, ರೈತರು ಕಣ್ಣೀರ್ ಹಾಕ್ತಾ ಇದ್ದಾರೆ, ಕೆರೆಗಳು ಒಣಗಿ ಹೋಗಿದಾವೆ. ಹಿಂಗಿದ್ದಾಗ ಇವ್ರು 3 ದಿನಕ್ಕೂ ಹೋಗಿ ಡೆಲ್ಲಿಲಿ ಕೂತ್ಕೊಳ್ಳೋದು ಅನ್ನೋದಾದ್ರೆ ಇಂದು 145 ವರ್ಷಗಳ ಇತಿಹಾಸದಲ್ಲಿ ಇಂಥ ಕಡಿಮೆ ಪ್ರಮಾಣದ ಮಳೆ ಎಂದೆಂದೂ ಆಗಿಲ್ಲ. ಮತ್ತು 20 ಜಿಲ್ಲೆಗಳಲ್ಲಿ ಬರಗಾಲ ಪ್ರದೇಶಗಳನ್ನು ಈಗಾಗಲೇ ಸರ್ಕಾರ ಘೋಷಣೆ ಮಾಡೋ ಹಂತದಲ್ಲಿದೆ. ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಈ ಬರ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ 70% ಜನ ಇವತ್ತು ರೈತರು ನಮ್ಮ ದೇಶದಲ್ಲಿ, ಕರ್ನಾಟಕದಲ್ಲಿ ಇದ್ದಾರೆ. ಅವರ ಜೀವನ ಭಾಳ ಮುಖ್ಯವಾಗಿದೆ. ಕಾವೇರಿ ಕೊಳದಲ್ಲಿ ನೀರಿಲ್ಲ, ಅಪ್ಪರ್ ಕೃಷ್ಣದಲ್ಲಿ ಸ್ವಲ್ಪ ನೀರು ಬಂದಿದೆ, ಅದನ್ನು ನಿರ್ವಹಣೆ ಮಾಡೋದಕ್ಕೆ ಇನ್ನೂ ಸಭೆಯನ್ನು ಕರೆದಿಲ್ಲ. ತುಂಗಭದ್ರಾದಲ್ಲಿ ನೀರು ಬಂದಿದೆ, ಅರ್ಧ ಬಂದಿದೆ, ಅರ್ಧ ಲೆಫ್ಟ್ ಕ್ಯಾನಲ್ಲು ಆಂಧ್ರಕ್ಕೆ ಹೋಗುತ್ತೆ, ರೈಟ್ ಕ್ಯಾನಲ್ ಕರ್ನಾಟಕಕ್ಕೆ ಬರುತ್ತೆ. ಕೊಪ್ಪಳ, ಬಳ್ಳಾರಿ, ಸಿಂಧನೂರು, ರಾಯಚೂರಿಗೆಲ್ಲ ನೀರು ಹರಿಸಬೇಕಾಗಿದೆ. ಅಲ್ಲಿ ಡ್ಯಾಮಲ್ಲಿ ನೀರು ಬರ್ತಾ ಇಲ್ಲ. ಆಮೇಲೆ ನೀರು ನಿರ್ವಹಣಾ ಸಮಿತಿ ಸಭೆಯನ್ನು ಇನ್ನೂ ಕರೆದಿಲ್ಲ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಕರಿಬೇಕಾಯಿತು. ಮುಖ್ಯಮಂತ್ರಿಗಳು ಡೆಲ್ಲಿ ಇರೋದ್ರಿಂದ ಜನರು ಹಾಹಾಕಾರದಿಂದ ಸಾಯ್ತಾ ಇದ್ದಾರೆ. ನೀರು ಬಹಳ ಮುಖ್ಯವಾದಂಥ ಒಂದು ಎಸೆನ್ಷಿಯಲ್ ಸರ್ವಿಸ್ ಆಗಿರೋದ್ರಿಂದ ಇದು ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ, ಸಾರಿ ಟು ಇಂಟರಪ್ಟ್ ಸರ್, ನೋಡಿ ಇಲ್ಲಿ ಒಂದ್ ಕಡೆ ಬರ, ಸರಿಯಾಗಿ ಮಳೆ ಇಲ್ಲ, ಮತ್ತೊಂದ್ ಕಡೆ ವಿದ್ಯಾರ್ಥಿಗಳು ನಮಗೆ ಉದ್ಯೋಗ ಇಲ್ಲ ಅಂದ್ಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ವಾರದಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಆಗ್ತಾ ಇರೋ ಸಮಸ್ಯೆಗಳಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಬರೀ ಲಿಸ್ಟ್ ಇಟ್ಕೊಂಡು ಡೆಲ್ಲಿಗೆ ಓಡೋಗೋದು ಬರೋದು, ಹೋಗೋದು ಬರೋದು ಮಾಡ್ಬಿಟ್ರೆ
ಅದೊಂದು ಕನೆಕ್ಷನ್ ಇರುತ್ತಲ್ಲ, ಅದನ್ನ ದಾಟಿ ಹೋಗ್ತಾ ಇದಾರಂತ, ಇದು ನಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ದಂಗೆ ಕಾಣಲ್ವಾ ನಮ್ಗೆ? ನಮ್ ಪರವಾಗಿಲ್ಲ ಇವರು ಅಂತ ಅನ್ಸಲ್ವಾ ಅವಾಗ? ಇವಾಗ ವಿದ್ಯಾರ್ಥಿಗಳ ಸಮಸ್ಯೆನೂ ಬಹಳಷ್ಟಿದೆ. ಶಾಲಾ ಕಾಲೇಜುಗಳಿಗೆ ಅವ್ರಿಗೆ ಸಾಕ್ಸ್ ಇರ್ಬೋದು, ಶೂಗಳಿರ್ಬೋದು, ಪುಸ್ತಕ ವ್ಯವಸ್ಥೆಗಳಿರ್ಬೋದು, ಶಿಕ್ಷಕರ ಇದು ಸಮಸ್ಯೆಗಳಿರ್ಬೋದು, ಇದ್ಯಾವುದನ್ನು ಬಗೆಹರಿಸಿಲ್ಲ. KPSC ಬ್ರಹ್ಮಾಂಡ ಭ್ರಷ್ಟಾಚಾರಗಳು ನಡೀತಾ ಇದೆ, ಹಲವಾರು ಹೋರಾಟಗಳು ನಡೀತಾ ಇದೆ. ಇವತ್ತು ಕಾವೇರಿ ಟ್ರಿಬ್ಯುನಲ್ಲು ಏನು ತೀರ್ಮಾನ ಕೊಟ್ಟಿದೆ, ಅದು ವಿರುದ್ಧವಾದಂಥ ಕನ್ನಡ ಪರ ಚಳವಳಿಗಳು ಭಾಳ ಭುಗಿಲೆದ್ದಿ ಕರ್ನಾಟಕ ರಾಜ್ಯಾದ್ಯಂತ ಹಬ್ಬಿದೆ. ಇದ್ರ ಬಗ್ಗೆ ಭಾಳ ಮುಖ್ಯಮಂತ್ರಿಗಳು ಭಾಳ ಗಮನ ಹರಿಸಬೇಕು. ಇದೆಲ್ಲ ಗಮನ ಹರಿಸದೆ ಬರೀ ಕ್ಯಾಬಿನೆಟನ್ನು ಸೃಷ್ಟಿ ಮಾಡಿಕೊಂಡು ಈಗ 80 ಜನ MLAಗಳು ಅಲ್ಲಿದ್ದಾರೆ. ಬರೀ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಅಲ್ಲ, MLAಗಳು ಕ್ಷೇತ್ರದ ಕೆಲಸಗಳು ಮಾಡಬೇಕಾದ ಅವಶ್ಯಕತೆ ಇದೆ. ಬರ ನಿರ್ವಹಣೆಯಲ್ಲಿ ಅವರ ಪಾತ್ರನೂ ಭಾಳ ಮುಖ್ಯವಾಗಿದೆ. MLAಗಳೆಲ್ಲ ಡೆಲ್ಲಿಲಿ ಹೋಗಿ ಕೂತ್ಕೊಂಡು ಡೆಲ್ಲಿಲಿ ಕರ್ನಾಟಕ ರಾಜಕಾರಣದಲ್ಲಿ ಅವ್ರನ್ಯಾರು ಲೆಕ್ಕಕ್ಕಿಡಲ್ಲ. ಅಲ್ಲಿ ಪಾರ್ಲಿಮೆಂಟ್ ಮೆಂಬರೇ ಲೆಕ್ಕಕ್ಕಿಲ್ಲ ಡೆಲ್ಲಿಲಿ. ಇವ್ರು ಕರ್ನಾಟಕ ಭವನದಲ್ಲಿ ಯಾರನ್ನ ಭೇಟಿ ಮಾಡ್ತಾರೆ? ರಾಹುಲ್ ಗಾಂಧಿನ ಭೇಟಿ ಮಾಡೋದಕ್ಕಾಗಲ್ಲ, ಪ್ರಿಯಾಂಕಾ ಗಾಂಧಿನ ಭೇಟಿ ಮಾಡೋದಕ್ಕಾಗಲ್ಲ. ಅಲ್ಲಿ ಯಾವುದೋ ಸಣ್ಣ ಪಣ್ಣ ಕರ್ನಾಟಕ ಭವನದಲ್ಲಿ ಕೂತ್ಕೊಂಡು ಕಾಲ ಕಳ್ಕೊಂಡು ಬರ್ತಾರೆ. ಸುಮ್ಮನೆ ಇಲ್ಲಿ ಕರ್ನಾಟಕಕ್ಕೆ ಫೋರ್ಸ್ ಕೊಡ್ತಾರೆ ಅಂತಲೂ ಹೇಳ್ಬೋದು. ಎಸ್, ಎನಿವೇ ಥ್ಯಾಂಕ್ ಯು ಸರ್. ನೋಡೋಣ ಇವತ್ತು ನಾಳೆ ಏನಾದರೂ ಕನ್ಫರ್ಮ್ ಆಗುತ್ತಾ, ನಮ್ಮ ರಾಜ್ಯಕ್ಕೆ ಬೇಕಾಗಿರೋ ಮಂತ್ರಿಗಳು ಸಿಗ್ತಾರಂತ. ಎನಿವೇ